5 ಅಣ್ಣ ತಮ್ಮಂದಿರನ್ನು ಮದುವೆಯಾಗಿ ಪಾಂಚಾಲಿಯಾದ ಯುವತಿ ರಾತ್ರಿ ಕಷ್ಟಪಟ್ಟಳು. ತಮ್ಮನನ್ನು ಮದುವೆಯಾಗಿದ್ದ ತಾರಾ ಬಾವಾಜಿಯ ರೂಮಿಗೆ ಹೋಗಿ ಅವನ ಜೊತೆ ಮೊದಲ ರಾತ್ರಿ ಆಚರಿಸುತ್ತಿರುವಾಗ ಬಾವಾಜಿಯ ಕೊಲೆ ಆಗುತ್ತದೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಇವನು ಅಣ್ಣ ಮನೋಹರ್, ಇವರು ಅವನ ತಮ್ಮಂದಿರು ದರ್ಪಣ್, ಸೂರಜ್ ಹಾಗೂ ಮನೀಶ್. ಆಗ ಮನೋಹರ್, ಇಂದು ನನ್ನ ತಮ್ಮ ರಾಘವ್ ಬಾಂಬೆಯಿಂದ ಬರುತ್ತಿದ್ದಾನೆ. ಅವನು ಓದಿ ಬೆಳೆದಿದ್ದು ಎಲ್ಲ ಬಾಂಬೆಯಲ್ಲಿ. ಇಲ್ಲಿಯ ರೀತಿ ರಿವಾಜು ಅವನಿಗೆ ಗೊತ್ತಿಲ್ಲ. ನಾವು ಅವನಿಗೆ ತಿಳಿಸಿಕೊಡಬೇಕು ಎಂದು ಹೇಳುತ್ತಾನೆ. ಆಗ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ರಾಘವ್ ಬರುತ್ತಾನೆ. ಆಗ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಅವನನ್ನು ವೆಲ್ಕಮ್ ಮಾಡಿಕೊಳ್ಳುತ್ತಾರೆ. ನಂತರ ಅಡುಗೆ ಮನೆಯಲ್ಲಿ ಹೆಡ್ಫೋನ್ ಹಾಕಿಕೊಂಡು ಅಡುಗೆ ಮಾಡುತ್ತಿದ್ದ ತಾರಾಳಿಗೆ ರಾಘವ್ ಬೈಯುತ್ತಾನೆ. ಆಕೆಯನ್ನು ಅವನು ಮನೆಕೆಲಸದವಳು ಅಂತ ಅಂದುಕೊಂಡಿರುತ್ತಾನೆ. ನಂತರ ಎಲ್ಲರೂ ಸೇರಿ ಊಟ ಮಾಡುವಾಗ ಮನೋಹರ್ ತಾರಾಳನ್ನು ಇವಳು ನನ್ನ ಪತ್ನಿಯ ತಂಗಿ, ಅಂದರೆ ನನ್ನ ನಾದಿನಿ ಎಂದು ಪರಿಚಯ ಮಾಡಿಕೊಡುತ್ತಾನೆ. ಆಗ ರಾಘವ್ಗೆ ಗೊತ್ತಾಗುತ್ತದೆ. ನಂತರ ರಾಘವ್ ಅಡುಗೆ ಮನೆಗೆ ಬಂದು ತಾರಾಳನ್ನು ಸಾರಿ ಕೇಳುತ್ತಾನೆ. ಆಗ ತಾರಾ ಕೆಲಸದವರ ಹತ್ತಿರನೂ ಕೂಡ ಈ ರೀತಿ ನೀನು ವರ್ತಿಸಬಾರದು ಎಂದು ಹೇಳುತ್ತಾಳೆ. ಮರುದಿನ ತಾರಾ ಬೀಳುವಾಗ ಆಕೆಯನ್ನು ಅವನು ಹಿಡಿದುಕೊಳ್ಳುತ್ತಾನೆ. ಆಗ ಅವರಿಬ್ಬರ ನಡುವೆ ಆಕರ್ಷಣೆ ಶುರುವಾಗುತ್ತದೆ. ನಂತರ ರಾಘವ್ ಯಾವಾಗಲೂ ತಾರಾಳನ್ನು ಗುರಾಯಿಸಲು ಶುರು ಮಾಡುತ್ತಾನೆ. ಸ್ವಲ್ಪ ದಿನಗಳ ನಂತರ ರಾಘವ್ ತಾರಾಳಿಗೆ ಪ್ರಪೋಸ್ ಮಾಡುತ್ತಾರೆ. ತಾರಾ ಆಗ ನಾಚಿಕೊಳ್ಳುತ್ತಾಳೆ. ನಂತರ ಅವನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾರೆ. ನಂತರ ಅವರಿಬ್ಬರು ಅದೇ ಬೆಡ್ರೂಮಿನಲ್ಲಿ ರೊಮ್ಯಾನ್ಸ್ ಮಾಡಿ ಸ್ವರ್ಗಸುಖ ಕಾಣುತ್ತಾರೆ. ಸ್ವಲ್ಪ ದಿನಗಳ ನಂತರ ತಾರಾಳ ಜೊತೆ ರೊಮ್ಯಾನ್ಸ್ ಮಾಡಲು ಮತ್ತೆ ರಾಘವ್ ಬರುತ್ತಾನೆ. ಆಗ ಆಕೆ ಮದುವೆಯ ವಿಷಯವನ್ನು ತೆಗೆಯುತ್ತಾಳೆ. ಆಗ ರಾಘವ್, ಅಣ್ಣನ ಮದುವೆಯಾಗಿದೆ, ನಾನು ಹೇಗೆ ಮದುವೆಯಾಗಲಿ, ನನಗೆ ಸಮಯ ಬೇಕು ಎಂದು ಹೇಳುತ್ತಾನೆ. ಅಷ್ಟರಲ್ಲಿಗೆ ರಾಘವ್ನ ಅಣ್ಣಂದಿರಾದ ಮನೋಹರ್ ಹಾಗೂ ದರ್ಪಣ್ ಬರುತ್ತಾರೆ. ಆಗ ಅವರಿಬ್ಬರು, ನೀನು ಮದುವೆಯಾಗು, ನಮಗೇನು ಅರ್ಜೆಂಟ್ ಇಲ್ಲ, ತೊಂದರೆ ಕೂಡ ಇಲ್ಲ, ಈ ಮನೆಗೆ ಒಂದು ಹೆಣ್ಣು ಇದ್ದರೆ ತುಂಬ ಖುಷಿಯಾಗಿರುತ್ತದೆ ಎಂದು ಹೇಳುತ್ತಾರೆ. ಅದನ್ನು ಕೇಳಿ ರಾಘವ್ಗೆ ಶಾಕ್ ಕೂಡ ಆಗುತ್ತದೆ, ಜೊತೆಗೆ ಖುಷಿಯಾಗುತ್ತದೆ. ಇದರಿಂದ ತಾರಾಗೂ ಕೂಡ ತುಂಬ ಖುಷಿಯಾಗುತ್ತದೆ. ನಂತರ ತಾರಾ ಹಾಗೂ ರಾಘವ್ನ ಮದುವೆಯಾಗುತ್ತದೆ. ಮೊದಲ ರಾತ್ರಿಯಂದು ಅವನಿಗೆ ಕುಡಿಯಲು ಹಾಲು ಕೊಡುತ್ತಾಳೆ. ಹಾಲು ಕುಡಿದ ರಾಘವ್ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ನಂತರ ತಾರಾ ಬಾವಾಜಿಯಾದ ಮನೋಹರ್ನ ರೂಮಿಗೆ ಬರುತ್ತಾಳೆ. ಆಗ ಮನೋಹರ್ ಅವಳಿಗೆ ನೆಕ್ಲೆಸ್ ಅನ್ನು ಗಿಫ್ಟ್ ಮಾಡುತ್ತಾನೆ. ಅದನ್ನು ನೋಡಿ ತಾರಾಗೆ ಖುಷಿಯಾಗುತ್ತದೆ. ಆಗ ಮನೋಹರ್, ನೀನು ನಿಮ್ಮ ಅಕ್ಕನಂತೆ ಕಾಣಿಸುತ್ತೀಯ ಎಂದು ಹೇಳಿ ಆಕೆಯ ಜೊತೆ ಮೊದಲ ರಾತ್ರಿ ಆಚರಿಸುತ್ತಾನೆ. ಅವನು ಮುಗಿಸಿದ ಮೇಲೆ ದರ್ಪಣ್ಣ ರೂಮಿಗೆ ಬರುತ್ತಾನೆ. ಅವನು ಕೂಡ ತಾರಾಳ ಜೊತೆ ಮೊದಲ ರಾತ್ರಿ ಆಚರಿಸುತ್ತಾನೆ. ಅವನ ನಂತರ ಇನ್ನಿಬ್ಬರು ತಮ್ಮಂದಿರಾದ ಸೂರಜ್ ಹಾಗೂ ಮನೀಶ್ ಇಬ್ಬರು ಕೂಡ ಬಂದು ತಾರಾ ಜೊತೆ ಸ್ವರ್ಗಸುಖ ಕಾಣುತ್ತಾರೆ. ಮರುದಿನ ರಾಘವ್, ತಾರಾಗೆ ನಿನ್ನೆ ಏಕೆ ನಿದ್ರೆ ಬಂತು ಎಂದು ನನಗೆ ಗೊತ್ತಾಗುತ್ತಿಲ್ಲ, ನಿನ್ನೆ ಉಳಿದಿರುವ ಕೆಲಸವನ್ನು ನಾವು ಇವತ್ತು ಮುಂದುವರೆಸೋಣ ಎಂದು ಹೇಳುತ್ತಾನೆ. ಇದರಿಂದ ತಾರಾಗೆ ಸಂಕೋಚವಾಗುತ್ತದೆ. ಸ್ವಲ್ಪ ದಿನಗಳ ನಂತರ ಮನೋಹರ್ನ ಬಿಸ್ನೆಸ್ ಫೈಲ್ ಅನ್ನು ಚೆಕ್ ಮಾಡಿದ ರಾಘವ್, ಅದರಲ್ಲಿ ಮ್ಯಾನೇಜರ್ ನಿಮಗೆ ಮೋಸ ಮಾಡುತ್ತಿದ್ದಾನೆ ಎಂದು ಹೇಳುತ್ತಾನೆ. ಆಗ ಮನೋಹರ್ ರಾಘವ್ಗೆ ತನ್ನ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಲು ಹೇಳುತ್ತಾನೆ. ಮರುದಿನ ಬೆಳಗ್ಗೆ ಈ ಖುಷಿ ವಿಚಾರವನ್ನು ರಾಘವ್ ತಾರಾಗೆ ಹೇಳಿ ಆಫೀಸ್ಗೆ ಹೊರಡುತ್ತಾನೆ. ಆಗ ಅವಳು ಬರುವಾಗ ಮಲ್ಲಿಗೆ ಹೂವನ್ನು ತರಲು ಹೇಳುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಮನೋಹರ್ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ತಾರಾಗೆ ಕೊಡುತ್ತಾನೆ. ಆಗ ರಾಘವ್ ಕಂಪನಿಯನ್ನು ನೋಡಿಕೊಳ್ಳುತ್ತಾನೆ. ನನಗೆ ಪೂರ್ತಿ ಫ್ರೀ ಸಮಯ ಸಿಕ್ಕಿದೆ, ನಿನ್ನ ಜೊತೆ ಕಳೆಯುತ್ತೇನೆ ಎಂದು ಹೇಳುತ್ತಾನೆ. ಆಗ ತಾರಾ, ನಾವು ರಾಘವ್ಗೆ ಎಲ್ಲ ಸತ್ಯವನ್ನು ಹೇಳಿಬಿಡಬೇಕು, ಸುಳ್ಳು ಹೇಳಲು ಮನಸ್ಸಾಗುತ್ತಿಲ್ಲ ಎಂದು ಹೇಳುತ್ತಾಳೆ. ಆಗ ಮನೋಹರ್, ಅವನಿಗೆ ಈಗಲೇ ಇದೆಲ್ಲ ಅರ್ಥವಾಗುವುದಿಲ್ಲ, ಈಗ ನನ್ನ ಬಗ್ಗೆ ಗಮನಿಸಿಕೊ ಎಂದು ರೊಮ್ಯಾನ್ಸ್ ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಯಾವುದೋ ಫೈಲ್ ಮರೆತಿದ್ದೆ ಎಂದು ರಾಘವ್ ವಾಪಸ್ ಬರುತ್ತಾನೆ. ಇವರಿಬ್ಬರ ಸನಿಹವನ್ನು ನೋಡಿ ಅವನಿಗೆ ಶಾಕ್ ಆಗುತ್ತದೆ. ಆಗ ಏನೋ ಸುಳ್ಳು ಹೇಳಿ ಮನೋಹರ್ ಅಲ್ಲಿಂದ ಹೋಗಿಬಿಡುತ್ತಾನೆ. ಆಗ ರಾಘವ್ಗೆ ಸ್ವಲ್ಪ ಅನುಮಾನ ಬರುತ್ತದೆ. ಮಲ್ಲಿಗೆ ಹೂ ಎಲ್ಲಿಂದ ಬಂತು ಎಂದು ಕೇಳುತ್ತಾನೆ. ಆಗ ತಾರಾ, ಹೊರಗಡೆ ಮಾರಲು ಬಂದಿದ್ದರು, ತೆಗೆದುಕೊಂಡೆ ಎಂದು ಹೇಳುತ್ತಾಳೆ. ಅಂದು ರಾತ್ರಿ ಊಟ ಮಾಡುವಾಗ ತಾರಾ ಜೊತೆ ಮನೋಹರ್ ಮಾತನಾಡುವ ರೀತಿಯನ್ನು ರಾಘವ್ ಗಮನಿಸುತ್ತಾನೆ. ಅವನಿಗೆ ಅನುಮಾನ ಬರುತ್ತದೆ. ಅಂದು ರಾತ್ರಿ ತಾರಾ ಅವನಿಗೆ ಕುಡಿಯಲು ಹಾಲು ಕೊಡುತ್ತಾಳೆ. ಆದರೆ ರಾಘವ್, ನಾನು ಆಮೇಲೆ ಕುಡಿಯುತ್ತೇನೆ, ನನಗೆ ತಲೆನೋವು ಇದೆ, ಬಾಂಬ್ ಹಚ್ಚು ಎಂದು ಹೇಳುತ್ತಾನೆ. ಆಕೆ ತರಲು ಹೋದಾಗ ಇತ್ತ ಹಾಲನ್ನು ಕಿಟಕಿಯಿಂದ ರಾಘವ್ ಚೆಲ್ಲಿಬಿಡುತ್ತಾನೆ. ನಂತರ ಆಕೆ ಬಾಂಬನ್ನು ಹಚ್ಚುತ್ತಲೇ ರಾಘವ್ ನಿದ್ರೆಗೆ ಜಾರುತ್ತಾನೆ. ಇತ್ತ ತಾರಾ ಹೋಗಿ ಮನೋಹರ್ ಜೊತೆ ಸ್ವರ್ಗಸುಖ ಕಾಣಲು ಶುರು ಮಾಡುತ್ತಾಳೆ. ನಂತರ ರಾಘವ್ ಎದ್ದು ಬಂದು ಕಿಟಕಿಯಲ್ಲಿ ನೋಡಲು ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಮನೋಹರ್ ಕೆಲಸ ಮುಗಿಸಿ ದರ್ಪಣ್ಣನ್ನು ರೂಮಿನಲ್ಲಿ ಬಿಡುತ್ತಾನೆ. ಅದನ್ನು ನೋಡಿ ರಾಘವ್ಗೆ ಶಾಕ್ ಆಗಲು ಶುರುವಾಗುತ್ತದೆ. ದರ್ಪಣ್ ನಂತರ ಇನ್ನಿಬ್ಬರು ತಮ್ಮಂದಿರು ಕೂಡ ಒಬ್ಬರ ನಂತರ ಒಬ್ಬರು ಬರುವುದು ನೋಡಿ ರಾಘವ್ಗೆ ದಿಕ್ಕೇ ತೋಚದಂತಾಗುತ್ತದೆ. ಕೊನೆಯಲ್ಲಿ ಮನೀಶ್ ಇದ್ದಾಗ ರಾಘವ್ ಒಳಗೆ ನುಗ್ಗಿ ಅವನಿಗೆ ಹೊಡೆಯಲು ಶುರು ಮಾಡುತ್ತಾನೆ. ಅದೇ ಸಮಯಕ್ಕೆ ಮನೋಹರ್ ಹಾಗೂ ಇನ್ನಿಬ್ಬರು ತಮ್ಮಂದಿರು ಒಳಗೆ ನುಗ್ಗಿ ಏನು ನಡೆಯುತ್ತಿದೆ ಎಂದು ಕೇಳುತ್ತಾರೆ. ಆಗ ರಾಘವ್, ನೀವೆಲ್ಲ ಅಣ್ಣ ತಮ್ಮಂದಿರು ಸೇರಿ ನನ್ನ ಪತ್ನಿಯ ಜೀವನವನ್ನು ಹಾಳು ಮಾಡುತ್ತಿದ್ದೀರಾ, ನಿಮ್ಮನ್ನು ನೋಡಿದರೆ ಅಸಹ್ಯವಾಗುತ್ತಿದೆ ಎಂದು ಹೇಳುತ್ತಾನೆ. ಆಗ ತಾರಾ, ನನ್ನ ಜೊತೆ ಇವರು ಯಾರೂ ಬಲವಂತ ಮಾಡಿಲ್ಲ, ನಾನು ಸ್ವಯಂ ಇಚ್ಛೆಯಿಂದಲೇ ಇವರ ಜೊತೆ ಮಲಗಿದ್ದೇನೆ. ಈ ಹಳ್ಳಿಯಲ್ಲಿ ಇದೇ ರೀತಿ ರಿವಾಜು ಇರುವುದು, ಇದನ್ನು ನಾವು ಪಾಲಿಸಲೇಬೇಕು. ಇಲ್ಲಿ ಹೆಣ್ಣು ಆ ಮನೆಯ ಯಾವುದೇ ಗಂಡಸಿನ ಜೊತೆ ಮದುವೆಯಾದರೂ ಮಿಕ್ಕ ಗಂಡಸರ ಜೊತೆ ಸಂಬಂಧ ಬೆಳೆಸಲೇಬೇಕು ಎಂದು ಹೇಳುತ್ತಾಳೆ. ಆಗ ರಾಘವ್, ಇದಂತಹ ಅಸಹ್ಯವಾದ ರೀತಿ ರಿವಾಜು, ಇದು ಮನುಷ್ಯ ಕುಲಕ್ಕೆ ಅಪಮಾನ, ನಿಮ್ಮೆಲ್ಲರ ಕಾಮಕ್ಕೆ ರೀತಿ ರಿವಾಜು ಎನ್ನುವ ಹೆಸರನ್ನು ಕೊಡಲಾಗಿದೆ ಎಂದು ತಾರಾಳನ್ನು ಕೊಲ್ಲಲು ಹೋಗುತ್ತಾನೆ. ಆಗ ಅಣ್ಣ ತಮ್ಮಂದಿರೆಲ್ಲರೂ ಸೇರಿ ರಾಘವ್ಗೆ ಹೊಡೆದು ರೂಮಿನಲ್ಲಿ ಕಟ್ಟಿ ಹಾಕುತ್ತಾರೆ. ಮತ್ತೆ ಮರುದಿನ ಬೆಳಗ್ಗೆ ಮನೋಹರ್ ಬರುತ್ತಾನೆ. ನೀನು ನನ್ನ ತಮ್ಮ, ಈ ಪ್ರೀತಿಯಿಂದ ಈ ಹಳ್ಳಿಯ ರೀತಿ ರಿವಾಜು ನನಗೆ ಮುಖ್ಯ,
ನೀನು ಅದನ್ನು ಗೌರವಿಸಬೇಕು, ನೀನು ಅದನ್ನು ಒಪ್ಪಿಕೋ, ಇಲ್ಲದಿದ್ದರೆ ಜೀವನ ಪೂರ್ತಿ ಇದೇ ರೀತಿ ಬಿದ್ದಿರುತ್ತೀಯ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ತಾರಾಗೆ ಸಂಕಟವಾಗುತ್ತದೆ. ಆಗ ರಾಘವ್, ತಾರಾ ಪ್ಲೀಸ್ ನನ್ನ ಕಟ್ಟನ್ನು ಬಿಚ್ಚಿಬಿಡು ಎಂದು ಹೇಳುತ್ತಾನೆ. ಆದರೆ ಆಕೆ ಸುಮ್ಮನೆ ಹೋಗಿಬಿಡುತ್ತಾಳೆ. ತಾರಾ ರಾಘವ್ಗೆ ಊಟ ಕೊಟ್ಟರೂ ಅವನು ಸೇವಿಸುವುದಿಲ್ಲ. ಅಂದು ರಾತ್ರಿ ಮತ್ತೆ ಊಟ ಕೊಟ್ಟರೂ ರಾಘವ್ ಬೇಡ ಎನ್ನುತ್ತಾನೆ. ನಾನು ಸತ್ತು ಹೋದರೂ ತಲೆ ಕೆಡಿಸಿಕೊಳ್ಳಬೇಡ, ನಿನಗೆ ಇನ್ನೂ 4 ಗಂಡಸರು ಇದ್ದಾರೆ ಎಂದು ಹೇಳುತ್ತಾನೆ. ಆಗ ತಾರಾ, ಹೌದು, ಇಲ್ಲಿಯ ರೀತಿ ರಿವಾಜು ಹೆಣ್ಣಿನ ಹಿತಕ್ಕೆ ಆಗಿಲ್ಲ. ನನ್ನ ತಾಯಿ ಕೂಡ ಇದೇ ಕಷ್ಟವನ್ನು ಅನುಭವಿಸಿದ್ದಾಳೆ. ಈಗ ನಾನು ಅದೇ ಕೆಲಸ ಮಾಡುತ್ತಿದ್ದೇನೆ. ಆದರೆ ನನಗೆ ನಿಜವಾದ ಪ್ರೀತಿ ಸಿಕ್ಕಿದ್ದು ನಿನ್ನಿಂದಲೇ. ನಾನು ನಿನಗೆ ಮೋಸ ಮಾಡಿಲ್ಲ. ನಮ್ಮಿಬ್ಬರ ಪ್ರೀತಿಯ ಗುರುತಾಗಿ ನನ್ನ ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೆಯುತ್ತಿದೆ. ಏಕೆಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದು ನಮ್ಮಿಬ್ಬರ ಮದುವೆಗೆ ಮುಂಚೆ, ನಾವಿಬ್ಬರು ಒಂದಾಗಿದ್ದಕ್ಕೆ. ಇದು ನಿಮ್ಮ ಅಣ್ಣ ತಮ್ಮಂದಿರ ಮಗು ಅಲ್ಲ ಎಂದು ಹೇಳುತ್ತಾಳೆ. ಆಗ ರಾಘವ್ನ ಮನಸ್ಸು ಬದಲಾಗುತ್ತದೆ. ಹಾಗಾದರೆ ಈಗ ನಮ್ಮ ಮಗು ಕೂಡ ಇದೆ. ನೀನು ನನ್ನನ್ನು ಬಿಚ್ಚಿಬಿಡು. ನೀನು ಇಬ್ಬರು ಈ ಊರು ಬಿಟ್ಟು ಓಡಿ ಹೋಗೋಣ. ನಮ್ಮ ಮಗುವಿನ ಜೊತೆ ಚೆನ್ನಾಗಿ ಬಾಳೋಣ ಎಂದು ಹೇಳುತ್ತಾನೆ. ಆಗ ತಾರಾ, ಇಲ್ಲ, ಇದೇ ಕೆಲಸಕ್ಕೆ ನಮ್ಮ ಅಕ್ಕ ಮಾಡಿದ್ದಕ್ಕೆ ಆಕೆಯನ್ನು ನಿನ್ನ ಅಣ್ಣ ತಮ್ಮಂದಿರು ಸೇರಿ ಕೊಲೆ ಮಾಡಿಬಿಟ್ಟರು ಎಂದು ಹೇಳುತ್ತಾಳೆ. ಆಗ ರಾಘವ್, ಆಯಿತು, ನಾನು ನಿಮ್ಮ ರೀತಿ ರಿವಾಜಿಗೆ ಒಪ್ಪಿಕೊಂಡಿದ್ದೇನೆ ಎಂದು ನಮ್ಮ ಅಣ್ಣನಿಗೆ ಹೇಳಿಬಿಡು ಎಂದು ಹೇಳುತ್ತಾನೆ. ಇದರಿಂದ ಎಲ್ಲರಿಗೂ ಖುಷಿಯಾಗಿ ಅಂದು ರಾಘವ್ ಎಲ್ಲರಿಗೂ ಸೇರಿಸಿ ರಾತ್ರಿ ಎಣ್ಣೆ ಪಾರ್ಟಿಯನ್ನು ಅರೇಂಜ್ ಮಾಡುತ್ತಾನೆ. ಎಲ್ಲರೂ ಕುಡಿಯುತ್ತಾರೆ. ನಂತರ ಅಂದು ರಾತ್ರಿ ಮತ್ತೆ ಮೊದಲ ರಾತ್ರಿಯನ್ನು ಅರೇಂಜ್ ಮಾಡಿರುತ್ತಾರೆ. ಮೊದಲನೆಯದಾಗಿ ಮನೋಹರ್ ತಾರಾ ಬಳಿ ಹೋಗುತ್ತಾನೆ. ಇತ್ತ ಎಣ್ಣೆ ಕುಡಿದ ಮಿಕ್ಕ 3 ಅಣ್ಣ ತಮ್ಮಂದಿರು ಪ್ರಜ್ಞೆ ತಪ್ಪುತ್ತಾರೆ. ಆಗ ರಾಘವ್ ಕೊಡಲಿಯನ್ನು ತೆಗೆದುಕೊಂಡು ಬಂದು ತಾರಾ ಜೊತೆ ರೊಮ್ಯಾನ್ಸ್ ಮಾಡುತ್ತಿದ್ದ ಮನೋಹರ್ನ ಕತೆ ಮುಗಿಸಿ ಬಿಡುತ್ತಾನೆ. ನಂತರ ಹಾಲಿನಲ್ಲಿ ಬಿದ್ದಿದ್ದ ಮಿಕ್ಕ ಅಣ್ಣ ತಮ್ಮಂದಿರ ಕಥೆಯನ್ನು ಮುಗಿಸುತ್ತಾನೆ. ಮರುದಿನ ಪೊಲೀಸರು ಬಂದು ತನಿಖೆ ಶುರು ಮಾಡುತ್ತಾರೆ. ಆಗ ರಾಘವ್ ತಾರಾಗೆ ರೀತಿ ರಿವಾಜು ಎಂದು ಹೇಳಿಕೊಂಡು ಹೆಣ್ಣಿನ ಶೋಷಣೆ ಮಾಡಬಾರದು. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ನಿನ್ನ ಜೊತೆ ತಪ್ಪಾಗುತ್ತಿರುವುದನ್ನು ನಾನು ಸಹಿಸೋಕೆ ಆಗಲಿಲ್ಲ. ಬಾಂಬೆಯಲ್ಲಿ ನನ್ನದೊಂದು ಮನೆ ಇದೆ. ನೀನು ಅಲ್ಲಿಗೆ ಹೋಗಿಬಿಡು. ನನ್ನ ಮಗುವನ್ನು ಚೆನ್ನಾಗಿ ಬೆಳೆಸು. ಈಗ ನಾನು ನಮ್ಮ ಅಣ್ಣ ತಮ್ಮಂದಿರನ್ನು ಮುಗಿಸಿದ್ದೇನೆ. ಇದರಿಂದಲಾದರೂ ಈ ಊರಿನಲ್ಲಿ ಈ ರೀತಿ ರಿವಾಜು ತೊಲಗಲಿ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ತಾರಾ ದುಃಖ ಪಡುತ್ತಾಳೆ. ಆಗ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪಾಂಚಾಲಿ ಎಂದು ಹುಡುಕಿ ನೋಡಬಹುದು.